ರಿಜಿಸ್ಟರ್ ಆಗಿಲ್ಲ RSS. ಆಗ ನೋಡಿದ್ರೆ ನಿಮ್ ಪಕ್ಷನೇ ರಿಜಿಸ್ಟರ್ ಆಗಿಲ್ಲ ರೀ. ಹೌದಾ? RSS ಏನ್ ಮಾಡಿದೆ? ಒಂದ್ 10 ಕೆಲಸ ಹೇಳಿ. ಕಾಂಗ್ರೆಸ್ ಪಕ್ಷದ ಯಾವ ನಾಯಕನಾದ್ರೂ ಬರ್ದೆ ನಾನು ಚಾಲೆಂಜ್ ಮಾಡ್ತೀನಿ. ಅಂದ್ರೆ ಈಗ ವೋಟರ್ ID ಸಿಗಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ಅವ್ರು ವೋಟ್ ಹಾಕಿದ್ರಲ್ಲ ಹಾಗೆ ಅದೇ ರೀತಿ. ಯಾಕೆಂದ್ರೆ ಇವ್ರ ಮನೆ ತರ ಇತ್ತದು. ಇಷ್ಟ ಇದ್ರೆ ರಿಜಿಸ್ಟರ್ ಮಾಡ್ಕೋ, ಇಲ್ಲ ಅಂದ್ರೆ ನಡ್ಸೋ ನಮ್ದೇ ಅಂತ ಹೇಳಿ. ಅವರಿಗೆ ಅಂಬೇಡ್ಕರ್ ದಾರಿ ತಪ್ಪಿಸುವ ದಾಳ ಆಗ್ಬಿಟ್ಟಿದ್ದಾರೆ. ಆ ರೀತಿ ಆಗ್ಬಿಟ್ಟಿದ್ದಾರೆ. ಇದು ಸಾಮಾನ್ಯ ಜನರಿಗೆ ನಿಜವಾಗ್ಲೂ ತಲುಪಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಧಾನಕ್ಕೆ ಇವರ ಕಲ್ಲಾಟಗಳು ಗೊತ್ತಾದಾಗ ನಿಧಾನಕ್ಕೆ ಇವ್ರು ಸುಮ್ಮನೆ ಆಗ್ಲೇಬೇಕು, ಬೇರೆ ದಾರಿ ಇರಲ್ಲ. ಅದೆಲ್ಲ ಇವತ್ತು ತಲುಪ್ತಾ ಇದೆ ಅನ್ನೋ ಕಾರಣಕ್ಕೆ ಇವ್ರು ಪದೇ ಈಗ ಅದನ್ನ RSS ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತ ಹೇಳಿ ಪದೇ ಬರ್ತಾ ಇರೋದು ಅವರು. ಈಗ ಜನಕ್ಕೆ ಜನ್ಮಾಂಸದಲ್ಲಿ ಹೋಗ್ತಾ ಇದೆ, ಗೊತ್ತಾಗ್ತಾ ಇದೆ ಈಗ ಅವ್ರಿಗೆ. ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ. ಇನ್ನು ನಮ್ಮ ಈ ಕಳ್ಳಾಟಗಳು, ನಮ್ಮ ಸುಳ್ಳು ಇವೆಲ್ಲ ಏನು ನಡೆಯಲ್ಲ ಜನಗಳ ಮುಂದೆ ಅಂತ ಹೇಳಿ. ಹಾಗಾಗಿ ಪದೇ ದಿಕ್ ತಪ್ಪಿಸೋದಕ್ಕೆ ಬೇರೆ ಇಶ್ಯೂಗಳನ್ನ ತಗೊಂಡ್ಬರೋದು, ಬೇರೆ ಏನೋ ತಗೊಂಡ್ ಬಂದು ಈ ನಿಜ ಇಶ್ಯೂಗಳಿಂದ ಬೇರೆ ಮತ್ತೊಂದು ತೆಗಿತಾ ಇದ್ದಾರೆ. RSS ರಿಜಿಸ್ಟರ್ ಆಗಿಲ್ಲ, RSS ಖಂಡಿತ ನೋಡಿ ಸರ್. ರಿಜಿಸ್ಟರ್ ಆಗಿಲ್ವಾ? ಇಲ್ಲ, ಖಂಡಿತ. ಏನಕ್ಕಾಗಿಲ್ಲ? ಯಾಕೆಂದ್ರೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಒಂದು ಕಂಪನಿ ಅಲ್ಲ ರಿಜಿಸ್ಟರ್ ಮಾಡಕ್ಕೆ. ಅದೊಂದು ಸಂಸ್ಥೆ ಅಲ್ಲ, ಅದೊಂದು ವಿಚಾರಧಾರೆ, ಅದೊಂದು ಸಿದ್ಧಾಂತ, ಅದೊಂದು ಆಶಯ, ಅದೊಂದು ತತ್ವ. ಹಾಗಾಗಿ ಆ ತತ್ವ, ಸಿದ್ಧಾಂತ, ಆಶಯ, ಧ್ಯೇಯದಿಂದ ಸ್ಫೂರ್ತಿಗೊಂಡಂತ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಉಟ್ಕೊಂಡಿದ್ದಾವೆ. ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅದು ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ಡ್. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು, ವಿದ್ಯಾರ್ಥಿಗಳ ಸಮಸ್ಯೆಗಳ ಅಂತದ್ದು, ಅದು ರಿಜಿಸ್ಟರ್ಡ್. ರಾಷ್ಟ್ರೋತ್ಥಾನ ಪರಿಷತ್ತು, ಅದು ರಿಜಿಸ್ಟರ್ಡ್. ಶಾಲೆ ಎಲ್ಲ ನಡೆಸುತ್ತಲ್ಲ, ಶಾಲೆಗಳೆಲ್ಲ ಲಕ್ಷಾಂತರ ಜನರಿಗೆ ಇವತ್ತು ಮೌಲ್ಯಾಧಾರಿತ ಶಿಕ್ಷಣ ಕೊಡ್ತಾ ಇರತಕ್ಕಂಥ ರಾಷ್ಟ್ರೋತ್ಥಾನ ಪರಿಷತ್ತು, ಅದು ರಿಜಿಸ್ಟರ್ಡ್. ವಿದ್ಯಾಭಾರತಿ, ಸಂಸ್ಕಾರ ಭಾರತಿ, ಈ ರೀತಿ ಸಂಸ್ಥೆಗಳು ಮತ್ತೆ ಈ ರೀತಿ ಸೇವಾ ಚಟುವಟಿಕೆಗಳನ್ನು ನಡೆಸಂತ 1,50,000ಕ್ಕೂ ಮೇಲ್ಪಟ್ಟಂತ ಸಂವಿಧಾನಾತ್ಮಕವಾಗಿ ನೋಂದಾಯಿತ ಸಂಘ ಸಂಸ್ಥೆಗಳು ಇವತ್ತು ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದಕ್ಕೆಲ್ಲ ಪ್ರೇರಣಾದಾಯಿಯಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಂದ್ರೆ ಸಂಘದ ಮುಖಾಂತರ ಪ್ರೇರಣೆಗೊಂಡು ಕೆಲಸ ಮಾಡ್ತಾರೆ, ರಿಜಿಸ್ಟರ್ಡ್ ಆಗಿದ್ದಾರೆ. ನೀವು ನಾನು ಎಷ್ಟು 1,50,000 ಬೇರೆ ಪ್ರಾಜೆಕ್ಟ್ಸ್ ನಡೀತಾ ಇದ್ದಾವೆ. ಈ ನೆಲದ ಕಾನೂನಿನ ಪ್ರಕಾರ, ಸಂವಿಧಾನಾತ್ಮಕ ಅವೆಲ್ಲ ಕಂಪ್ಲೈ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾವೆ. ಏನ್ ನಿಮ್ಗೇನ್ ಸಮಸ್ಯೆ ಈಗ? ಏನ್ ಸಮಸ್ಯೆ? ಅಲ್ಲ, ಅವರು ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂದ್ರೆ, ಈಗ ರಿಜಿಸ್ಟರ್ ಆಗಿಲ್ಲ, ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ. ಸಿಂಪಲ್ ಆಸ್ ದಟ್. ಈಗ ಅವರು ದೊಣ್ಣೆ ಇಟ್ಕೊಂಡು ಓಡಾಡೋದ್ರಿಂದ ಜನರಿಗೆ ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ, ಯುವಕರ ಮೇಲೆ ಬೀಳುತ್ತೆ. ಅವ್ರೇನೋ ಮಾರ್ಚ್ ಮಾಡ್ತಾರೆ, ಲಾಠಿ ಹಿಡ್ಕೊಂಡು ಹೋಗ್ತಾರೆ. ಅವಾಗ ಏನಾರ ಆಗ್ಬಿಟ್ರೆ ಅವರು ಯಾರನ್ನ ಹಿಡ್ಕೊಳ್ಳೋದು? ರಿಜಿಸ್ಟರ್ ಇಲ್ಲಲ್ಲ. ಲಾಠಿ ಇಟ್ಕೊಂಡು ಕಾಕಿ ಪ್ಯಾಂಟ್ ಹಾಕೊಂಡು ಬಿಳಿ ಚಡ್ಡಿ ಹಾಕೊಂಡು ನನ್ನ ವಿಚಾರ ಅದು, ನಾನು ಹೋಗ್ತೀನಿ. ಅದಕ್ಕೆ ನಾನು ರಿಜಿಸ್ಟರ್ ಮಾಡ್ಕೋಬೇಕು ಅವಶ್ಯಕತೆ ಇರ್ಲಿಲ್ಲ ಅದಕ್ಕೆ. ಆದ್ರೆ ನಮ್ಮಿಂದ ಈಗ ಭಾರತೀಯ ಜನತಾ ಪಕ್ಷ ಇಲ್ಲಿಂದ ಪ್ರೇರೇಪಣೆ ಪಡ್ಕೊಂಡ್ ಪಕ್ಷ, ಅದು ರಿಜಿಸ್ಟರ್ಡ್ ಅಲ್ವಾ? ಆಗ ನೋಡಿದ್ರೆ ನಿಮ್ ಪಕ್ಷನೇ ರಿಜಿಸ್ಟರ್ ಆಗಿಲ್ಲ ರೀ. ಹೌದಾ? ಕಾಂಗ್ರೆಸ್ ಪಕ್ಷ ನೀವ್ ಹೇಳ್ತಾ ಇದೀರಲ್ಲ ಯಾವಾಗ 1882 ಆಯ್ತಂತ, ಅದು ನಿಮ್ದಲ್ಲ, ಅದು ಬ್ರಿಟಿಷ್ನವ್ರದ್ದು. ನಿಮ್ಮ ಕಾಂಗ್ರೆಸ್ ಪಕ್ಷ ರಿಜಿಸ್ಟರ್ ಆಗಿರೋದು ಅಧಿಕೃತವಾಗಿ ಭಾರತ ದೇಶದ ಚುನಾವಣಾ ಆಯೋಗದಲ್ಲಿ 1989ರಲ್ಲಿ. ಸಂವಿಧಾನ ವಿರೋಧಿಗಳು, ನಿಮ್ಗೆ ಈ ದೇಶದ ಕಾನೂನಿನ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ಅದು ಅಲ್ಲ, 89 ತನಕ ರಿಜಿಸ್ಟರ್ ಆಗಿರ್ಲಿಲ್ವಾ? ಕಾಂಗ್ರೆಸ್ ಪಕ್ಷದ ಯಾವ ನಾಯಕನಾದ್ರೂ ಬರ್ದೆ ನಾನು ಚಾಲೆಂಜ್ ಮಾಡ್ತೀನಿ. 1980 ಚುನಾವಣೆಗೆ ಕಂಟೆಸ್ಟ್ ಮಾಡಕ್ ಹಿಂಗ್ ಬಿಟ್ರು. ಯಾಕಂದ್ರೆ ಸರ್ಕಾರ ಅವ್ರದೇ ಇತ್ತಲ್ಲ, ಅವ್ರದೇ ಸರ್ಕಾರ ಇತ್ತು. ಅಂದ್ರೆ ಈಗ ವೋಟರ್ ID ಸಿಗಕ್ಕಿಂತ ಮುಂಚೆ ಸೋನಿಯಾ ಗಾಂಧಿ ಅವ್ರು ವೋಟ್ ಹಾಕಿದ್ರಲ್ಲ ಅದೇ ರೀತಿ. ಅದನ್ನ ಮಾಡಿಸಿದ್ ಯಾರು ಅಂದ್ರೆ, ಅವತ್ತು ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತ ಗುಲಾಂ ನಬಿ ಆಜಾದ್ ಅವರು ರಿಜಿಸ್ಟರ್ ಮಾಡಿದ್ದು. ಅದು ಒಂದು ಪಕ್ಷ ರಿಜಿಸ್ಟರ್ ಮಾಡ್ಬೇಕಂದ್ರೆ ಆ ಚುನಾವಣಾ ಆಯೋಗದಲ್ಲಿ ಒಂದು ಪ್ರಿಸ್ಕ್ರೈಬ್ ಫಾರ್ಮೆಟ್ ಇರುತ್ತೆ, ಫಾರಂ ಇರುತ್ತೆ. ಅದನ್ನ ಇಲ್ಲೆಲ್ಲ ತುಂಬಿನೂ ಮಾಡ್ಲಿಲ್ಲ. ಒಂದು ಕೈ ಬರವಣಿಗೆನಲ್ಲಿ ಬರ್ದ್ಕೊಟ್ಬಿಟ್ಟು ನಮ್ಮ ಪಕ್ಷವನ್ನ ನೀವು ನೋಂದಣಿ ಮಾಡಿ ಅಂತ ಬರ್ಕೊಟ್ಟಿರೋದು ಇವತ್ತು ದಾಖಲೆಗಳು ಭಾರತ ಚುನಾವಣಾ ಆಯೋಗದಲ್ಲಿದೆ. 1980 ಇನ್ನೊಂದ್ಸರಿ ಹೇಳ್ತೀನಿ, 1989ರವರೆಗೂ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಭಾರತ ದೇಶದಲ್ಲಿ ಚುನಾವಣಾ ಆಯೋಗದಲ್ಲಿ ನೋಂದಣಿ ಮಾಡ್ಕೊಂಡಿರ್ಲಿಲ್ಲ. ಇದು ಏನಿದೆ ಅರ್ಥನೇ ಆಗ್ತಾ ಇಲ್ಲ. ಇವರಿಗೆ ಚುನಾವಣಾ ಆಯೋಗದ ಬಗ್ಗೆ ಆಗ್ಲಿ ಅಥವಾ ಈ ದೇಶದ ಸಂವಿಧಾನದ ಬಗ್ಗೆ ಆಗ್ಲಿ, ಈ ದೇಶದ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ಮಾತಾಡಕ್ಕೆ ಏನ್ ಯೋಗ್ಯತೆ ಇದೆ ಅಂತ ನಾನು ಕೇಳ್ತೀನಿ. ಗೌರವಯುತವಾಗಿ ನೋಡೇ ಇಲ್ಲ ಇವರು, ನೋಡೇ ಇಲ್ಲ.
ಹಾಗಾಗಿ ಅದೇ ಅವ್ರಿಗೆ ಮುಂದುವರೆದ್ಬಿಟ್ಟು ಇವತ್ತು ಚುನಾವಣೆ ಸೋತ ತಕ್ಷಣ ಮತ್ತೆ ಓಟ್ ಚೋರಿ ಅದು ಇದು ಚುನಾವಣೆ ಆಗ ಮಾಡ್ತಾ ಈಗ ಮಾಡ್ತಾ ಅಂತ ಅಟ್ಯಾಕ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮೂಲ ಅದು. ಯಾಕೆಂದ್ರೆ ಇವ್ರ ಮನೆ ತರ ಇತ್ತದು, ಇಷ್ಟ ಇದ್ರೆ ರಿಜಿಸ್ಟರ್ ಮಾಡ್ಕೋ, ಇಲ್ಲ ಅಂದ್ರೆ ನಡ್ಸೋ ನಮ್ದೇ ಅಂತ ಹೇಳಿ ಅವ್ರದ್ದೇ ರಾಜ್ಯ ಭಾರ ಅವ್ರದ್ದೇ. ಹಂಗ ಅನ್ಕೊಂಡಿದ್ರು. ಆದ್ರೆ ಜನ ತೋರಿಸಿದ್ರು. ಅದ್ರ ಹಿಂದ್ಗಡೆ ಎಲ್ಲೋ ಒಂದ್ ಕಡೆ ಈ ರಾಷ್ಟ್ರ ಪ್ರೇಮದ ಚೈತನ್ಯ ಜಾಗೃತ ಆಗೋ ದಿಕ್ಕಿನಲ್ಲಿ RSS ಬಹಳ ದೊಡ್ಡ ಕೆಲಸ ಮಾಡಿ. ಖಂಡಿತವಾಗ್ಲೂ RSS ಏನ್ ಮಾಡಿದೆ, ಒಂದ್ 10 ಕೆಲಸ ಹೇಳಿ, 5 ಕೆಲಸ ಹೇಳಿ ನೋಡೋಣ, ಏನ್ ಮಾಡಿದೆ RSS ಅಂತ ಕೇಳ್ತಾರೆ. ಇದಕ್ಕೆ ನೀವೇನ್ ಹೇಳಿ ಸಂಕ್ಷಿಪ್ತವಾಗಿ ಏನ್ ಹೇಳಕ್ಕಾಗುತ್ತೆ? ಒಂದ್ ದೇಶದ ಯಾವುದೇ ಒಂದು ಅಸೆಟ್ ಅಂದ್ರೆ ಯಾವ್ದಂದ್ರೆ ಆ ದೇಶದ ಮಾನವ ಸಂಪನ್ಮೂಲ. ಹೌದು. ಸಂಘ ಹುಟ್ಟಿದ್ದೇನೆ ಈ ಮಾನವ ಸಂಪನ್ಮೂಲನ ಸದೃಢೀಕರಣಗೊಳಿಸೋದಕ್ಕೆ. ಇವತ್ತು ಭಾರತ ದೇಶದಲ್ಲಿ ಸೇವೆಯನ್ನೇ ತಮ್ಮ ಜೀವನದ ಧ್ಯೇಯವಾಗಿ ಇಟ್ಕೊಂಡಂತಹ ಲಕ್ಷಾಂತರ ಜನ ಸ್ವಯಂ ಸೇವಕರು ನಿರ್ಮಾಣ ಇದಕ್ಕಿಂತ ಏನ್ರಿಬೇಕು, ಏನ್ ಮಾಡಿದ್ದಾರೆ ಅನ್ನೋದಕ್ಕೆ. ಆದ್ರೂ ಸಾಂದರ್ಭಿಕವಾಗಿ ಹೇಳ್ತೀನಿ ನಾನು, ಇವತ್ತು ಈ ದೇಶದಲ್ಲಿ ಎಲ್ಲೇ ಭೂಕಂಪ ಬಂದ್ರು ಫಸ್ಟ್ ಅಲ್ಲಿ ಹೋಗಿ ರೆಸ್ಕ್ಯೂ ಆಪರೇಷನ್ ಹೋಗೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು. ಈ ದೇಶದಲ್ಲಿ ಸುನಾಮಿ ಬರಲಿ, ಈ ದೇಶದಲ್ಲಿ ನೆರೆ ಬರಲಿ, ನಾ ಹೇಳ್ತೇನೆ ಸರ್, ಅಲ್ಲಿ ಹೋಗೋದು ಫಸ್ಟ್ ಸ್ವಯಂ ಸೇವಕರು ಅಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಹಾಕದನ್ನ ಮೊದಲು ಸೇವಾ ಮನೋಭಾವ ನನ್ನ ಸಂಘ ಹಾಕೋದು. ಅಲ್ಲಿ ಯಾವ ಧರ್ಮ ಜಾತಿ ಏನು ನೋಡಲ್ಲ ಸಂಘ. ಅವ್ನ್ ಮುಳುಗ್ತಾ ಇದ್ದಾನ ಎತ್ಕೊಂಡ್ ಬರುತ್ತೆ, ಅವ್ನ್ ಎಲ್ಲಿ ಇಡ್ಬೇಕು, ಅವನ ಸುರಕ್ಷತೆ, ಅವನ್ಗೆ ಊಟ, ಅವನ್ಗೆ ಕೌನ್ಸಿಲಿಂಗು, ತಿಂಡಿ, ನೆರಳು, ಅವನ್ಗೆ ಔಷಧಿ ಎಲ್ಲನೂ ಸಂಘ ಮಾಡುತ್ತೆ. ನಾನು 1962 ಚೈನಾದ ನಾನು ಯುದ್ಧದ ಸಂದರ್ಭದಲ್ಲೂ ಸಂಘ ಸಕ್ರಿಯವಾಗಿದ್ದಕ್ಕೆ 63ರಲ್ಲಿ ಪೆರೇಡ್ಗೆ ಬಿಟ್ರು ಅಂತ ನೆಹರು ಅವರೇ ಬಿಟ್ರು ಅಂತ ಹೇಳಿದೆ. ಅದೇ ಯುದ್ಧದಲ್ಲಿ ಕಾಶ್ಮೀರಲ್ಲಿ ಏರ್ ಸ್ಟ್ರಿಪ್ ಡ್ಯಾಮೇಜ್ ಮಾಡಿದ್ರು, ಬಾಂಬ್ ಹಾಕಿ ಚೈನಾದವರು ರನ್ವೇ, ರಾತ್ರಿ ಸ್ವಯಂ ಸೇವಕರು ಹೋಗಿ ಅದನ್ನ ನಿರ್ಮಾಣ ಮಾಡಿಕೊಟ್ರು. ಅದು ಸಂಘದ ಬದ್ಧತೆ ದೇಶಕ್ಕಾಗಿ. ಏನು ಚೈನಾ ದೇಶಕ್ಕಾಗಿ ಏನ್ ಚೈನಾ ವೈರಸ್ COVID-19 ಬಂತು, ಅವತ್ತು ಎಷ್ಟು ಒಂದು ಜನನ ನಾವು ನಮ್ಮ ಪ್ರೀತಿ ಪಾತ್ರನ ಜನ ಕಳ್ಕೊಂಡ್ರು ಆ ವೈರಸ್ಗೆ. ಆವತ್ತು ಆ ಸತ್ತಂತ ಪಾರ್ಥಿವ ಶರೀರಗಳನ್ನ ಅವ್ರ ಮನೆಯವರೇ ಮುಟ್ತಾ ಇರಲಿಲ್ಲ. ಅವತ್ತು ಸಂಘದ ಸ್ವಯಂ ಸೇವಕರು, ಅವ್ರು ಯಾವ ಜಾತಿ ನೋಡ್ಲಿಲ್ಲ, ಅವ್ರು ನಮ್ಮ ಸಂಬಂಧನ ಯಾವ ಧರ್ಮದವರು ಅವ್ರು ಏನು ನೋಡ್ಲಿಲ್ಲ, ಅದನ್ನೆಲ್ಲ ತಗೊಂಡೋಗಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಇನ್ನೇನ್ರಿ ಮಾಡ್ಬೇಕು? ನೀವು ಯಾವತ್ತಾದ್ರೂ ನಿಮ್ ಜೀವನದಲ್ಲಿ ಒಬ್ಬರದ್ದು ಹೆಣ ಎಗೆದುಕೊಟ್ರೆ ನಿಮ್ ಇಂಟ್ರೆಸ್ಟ್ ಬಿಟ್ರೆ ಹೇಳ್ರಿ, ತರ್ಸ್ರಿ ನೋಡೋಣ, ನಾನು ಚಾಲೆಂಜ್ ಮಾಡ್ತೇನೆ. ಪ್ರಿಯಾಂಕ್ ಖರ್ಗೆ ಅವರೇ, BK ಹರಿಪ್ರಸಾದ್ ಅವರೇ, ಸಂತೋಷ್ ಲಾಡ್ ಅವರೇ, ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ನಿಮ್ಮ ಇಂಟ್ರೆಸ್ಟ್ ಬಿಟ್ಟು ಬೇರೆ ಯಾರಿಗಾದ್ರೂ ಶವಕ್ಕೆ ಹೆಗಲ್ಕೊಟ್ಟಿದ್ರೆ ಒಂದು ಫೋಟೋ ತೋರಿಸಿ, ನಾನ್ 1000 ಫೋಟೋ ತೋರಿಸ್ತೀನಿ ಈ ರೀತಿ ಕೊಟ್ಟಿರೋ ನನ್ನ ಸ್ವಯಂ ಸೇವಕರದು. ಇದು ಸಂಘದ ಕೆಲಸ ಸರ್. ಏನ್ ಮಾಡಿದಾರೆ ಅಂತಲ್ಲ, ಯಾರಿಗೋ ತೋರ್ಸೋದಕ್ಕೆ ಯಾವ್ದೋ ಪ್ರಶಂಸಕ್ಕೆ ಸಂಘ ಯಾವತ್ತೂ ಕೆಲಸ ಮಾಡಲ್ಲ. ಹಾಗಾಗಿ ನಾವು ಅದಕ್ಕೆಲ್ಲ ಏನು ಪ್ರಚಾರ ಕೊಡ. ನಮ್ ಕೆಲಸ ಏನು ಅಂದ್ರೆ ಒಂದು ಸಶಕ್ತವಾದಂತ ರಾಷ್ಟ್ರ ನಿರ್ಮಾಣ, ಒಂದು ಹಿಂದೂ ರಾಷ್ಟ್ರ ನಿರ್ಮಾಣ, ಎಲ್ಲರಲ್ಲೂ ಒಂದು ದೈವತ್ವ ಬರಂತ ವಿಕಸನದ ಜೊತೆಗೆ ಅದ್ರ ಜೊತೆಗೆ ಅದು ನಮ್ ಕೆಲಸ. ಅದನ್ನ ನಾವು ಯಾವುದೇ ಪ್ರಚಾರಗಳಿಲ್ಲದೆ, ಸದ್ದು ಗದ್ದಲವಿಲ್ಲದೆ ಅದನ್ನ ನಾವು ಸಂಘ ಮಾಡ್ಕೊಂಡು 100 ವರ್ಷದಿಂದ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಒಂದು ವಟ ವೃಕ್ಷದಂತೆ ಸಂಘ ಬೆಳೆದು ನಿಂತಿದೆ. ಏನು ಮಾಡ್ಲಿಲ್ಲ ಅಂದಿದ್ರೆ ಸಂಘ 100 ವರ್ಷ ಪೂರೈಸಕ್ ಸಾಧ್ಯ ಆಗ್ತಿತ್ತ?